ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಈ ಸಂಧ್ಯಾ. ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. 3-4 ಡೇಸಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಷಷ್ಠಿ ದಿನದ ವ್ಲಾಗು. ಏನಿದು ಅವತ್ತಿನ ವ್ಲಾಗ್ನ ಇಷ್ಟು ಲೇಟಾಗಿ ಹಾಕ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದೀರಾ. ಸ್ವಲ್ಪ ಕೆಲಸ ಇತ್ತು, ವೀಡಿಯೋಸ್ ಎಡಿಟ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಕ್ರಿಸ್ಮಸ್ ಟೈಮ್ ಅಲ್ವಾ, ಹಾಗಾಗಿ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು. ಡೈಲಿ ಶಾಪ್ಗೆ ಹೋಗೋದೇ ಆಗ್ತಿದೆ, ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟ್ ಆಯಿತು. ಇಲ್ಲಿ ಷಷ್ಠಿ ದಿನದ ವ್ಲಾಗ್ ಆಗಿರೋದ್ರಿಂದ ನಾನು ಉಪವಾಸ ಮಾಡ್ತಾಯಿದ್ದೆ ಅವತ್ತು. ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾರ್ಕೆಟಿಂದ ತರಕಾರಿ ತೊಗೊಬಂದಿದ್ದಾರೆ, ಎಲ್ಲ ಥರದ ತರಕಾರಿ. ಆದರೆ ಜಾಸ್ತಿ ಥರದ್ದು ಸಿಕ್ಕಿಲ್ಲ. ಊರಲ್ಲಿದ್ದರೆ ಜಾಸ್ತಿ ಥರದ್ದು ಸಿಕ್ಕಿರೋ. ಷಷ್ಠಿ ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲರೂ ಮನೆಯಿಂದ ತರಕಾರಿ ಇಸ್ಕೊಬರೋದು, ನಾವು ಅವ್ರಿಗೆ ಕೊಡೋದು, ಆ ಥರನೇ ಇರುತ್ತೆ. ಇಲ್ಲಿ ನಾನು ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ. ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಿ ಮತ್ತೆ ಪ್ರಸಾದ ಮಾಡಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ನಮ್ಗೆ ಹತ್ತಿರದಲ್ಲೇ, ತುಂಬ ಚೆನ್ನಾಗಿ ಮಾಡ್ತಾರೆ, ಜಾತ್ರೆ ಕೂಡ ಆಗುತ್ತೆ ಅಲ್ಲಿ. ಇವತ್ತಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಮನೆಯವರಿಗೆಲ್ಲ ಪಲಾವ್ ಮಾಡಿಕೊಟ್ಟೆ. ನಾನೊಬ್ಬಳು ಉಪವಾಸ ಅಲ್ವಾ, ಹಾಗಾಗಿ ನಾನು ತಿಂದಿಲ್ಲ. ನಾನು ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ತರಕ್ಕೆ ಹೇಳಿದ್ದೆ, ಫ್ರೂಟ್ಸ್ ಕೂಡ ತಂದಿದ್ದಾರೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಾನು ಫ್ರೂಟ್ಸ್ ತಿಂದು ಪೂಜೆ ಎಲ್ಲ ಮಾಡಿ ಪ್ರಸಾದ ಕೂಡ ಮಾಡಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಬರೋ ದಾರಿಲಿ ಹಾಗೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಒಂದು 15 ಕಿಲೋಮೀಟ್ರ್ ಆಗುತ್ತೆ ಹತ್ತಿರದಲ್ಲೇ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಊರಲ್ಲಾದರೆ ನಾವು ದೇವಸ್ಥಾನಕ್ಕೇನು ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಪೂಜೆ ಮಾಡಿಟ್ಬಿಟ್ಟು, ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ರಾತ್ರಿನೇ ಆಗಿರೋದು. ಆವಾಗ ಬಾಳೆ ಎಲೆ ಮೇಲೆ ಊಟ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ತೇರು ಎಳೆದ ಮೇಲೆ ಊಟ ಮಾಡಬೇಕು ಅಂತ ಹೇಳ್ತಾರಲ್ವ ದೇವಸ್ಥಾನದಲ್ಲಿ, ಹಾಗೆ ಅದು ಎಲ್ಲ ಆದಮೇಲೆ ಸಂಜೆ ಹೊತ್ತು ಊಟನ ಮಾಡ್ತಾಯಿದ್ವಿ. ಆದರೆ ಇವಾಗ ಇಲ್ಲಿ ಆ ಥರ ಇಲ್ಲ ಅಲ್ವಾ, ಇಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಈ ಥರ ಹಬ್ಬ ಮಾಡಬೇಕು ಷಷ್ಠಿ ದಿನ ಅಂತ. ನಾವು ಹಬ್ಬ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ, ಜಾತ್ರೆ ಕೂಡ ಆಗ್ತಾಯಿತ್ತು ಅಲ್ಲಿ, ಹಾಗೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶುಗರ್ ಫ್ಯಾಕ್ಟ್ರಿ. ಇವಾಗ ಇದು ನಡೀತಾ ಇಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ತುಂಬ ದೊಡ್ಡ ಫ್ಯಾಕ್ಟ್ರಿನೇ, ಆದರೆ ಯಾಕೋ ಗೊತ್ತಿಲ್ಲ ನಡೀತಾ ಇರಲಿಲ್ಲ ಸರಿಯಾಗಿ ಅನಿಸುತ್ತೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ನಮ್ಮೂರ ಕಡೆ ಶುಗರ್ ಫ್ಯಾಕ್ಟ್ರಿ ನೋಡಬೇಕು ಅಂದರೆ ಮಂಡ್ಯ ಹೋಗಬೇಕಿತ್ತು, ಆದರೆ ನಮ್ಮೂರಲ್ಲೇ ಇದೆ, ಆದರೆ ನೋಡೋಕ್ಕಿಲ್ಲ, ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನಾವು ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಂತೂ ಜಾತ್ರೆ ನಡೀತಾ ಇದೆಯಲ್ವ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಈ ಮ್ಯೂಸಿಕ್ ಹಾಕಿದ್ನೆಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಸಂಗೀತ ನುಡಿಸ್ತಾಯಿದ್ರು, ಅದು ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ, ಹಾಗಾಗಿ ನಿಮಗೂ ಕೂಡ ಅದನ್ನು ಹಾಕಿದ್ದೀನಿ. ಇಲ್ಲಿ ಯಾವುದೋ ಟ್ರಸ್ಟ್ ಅವರು ಹಾಲು ಕೊಡ್ತಾಯಿದ್ರು ಎಲ್ರಿಗೂ. ಈ ಥರ ಕೊಟ್ಟರೆ ತುಂಬ ಒಳ್ಳೇದಲ್ವ, ಏನಾದರೂ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಫ್ರೀಯಾಗಿ. ರಾಮಕೃಷ್ಣ ಸೇವಾ ಟ್ರಸ್ಟ್ ಅಂತ ಏನೋ ಇತ್ತು ಅಲ್ಲಿ, ಚಿಕ್ಕವ್ರಿಗೆ ಅಂತಲ್ಲ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ಕೊಡ್ತಾಯಿದ್ರು. ಅದನ್ನೇ ಒಂದು ಲೋಟ ಇಸ್ಕೊಂಡು ನಮ್ಮ ಪಾಪಗೂ ಕೂಡ ಕುಡಿಸ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಜನ ಸೇರಿದ್ರು. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋಕ್ಕೆ ಹೋದರೆ ಆಗೋದಿಲ್ಲ ಅಲ್ವಾ. ಊಟದ ವ್ಯವಸ್ಥೆ ಮಾಡಿದ್ರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳೋರು ಇರಬೇಕು, ಆದರೆ ಇಲ್ಲಿ ಅಷ್ಟು ನೀಟಾಗಿ ನೋಡ್ಕೊಳ್ಳೋಕ್ಕಾಗಲ್ಲಲ್ವ,
ಹಾಗಾಗಿ ಹಾಲು ಕೊಡ್ತಾಯಿದ್ರು. ತುಂಬಾ ಒಳ್ಳೇದು ಅನಿಸುತ್ತೆ ಈ ಥರ ಮಾಡಿದ್ರೆ. ನಾವು ದೇವಸ್ಥಾನದ ಹತ್ರ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಜಾತ್ರೆ ಅಂದರೆ ಕೇಳಬೇಕಾ, ಎಲ್ಲ ಐಟಮ್ಸು ಮಾರ್ತಾಯಿರ್ತಾರೆ. ಇಲ್ಲಿ ದೇವ್ರು ನೋಡಿದ ತಕ್ಷಣ ಅದೇ ಕೆಲಸ, ಏನಿದೆ ಏನಿಲ್ಲ ಅಂತ ನೋಡೋದು. ನೋಡಿ ಇಲ್ಲಿ ಗೊಂಬೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾರ್ತಾಯಿದ್ದಾರೆ. ತುಂಬಾ ಚೆನ್ನಾಗಿದೆ. ರಾಧಾಕೃಷ್ಣ ಗೊಂಬೆ, ಹಾಗೆ ಸರಸ್ವತಿದು, ಬುದ್ಧಂದು, ಕೃಷ್ಣಂದು ಎಲ್ಲ ಮಾರ್ತಾಯಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಯಾವ ಕಡೆ ನೋಡಿದ್ರೂ ಜನ, ಜಾತ್ರೆಯಲ್ಲಿ ಐಟಮ್ಸು. ನಾನು ಮಾತ್ರ ಜಾತ್ರೆಗೆ ಹೋದರೆ ಯಾವಾಗಲೂ ನೋಡೋದು ಹ್ಯಾಂಡ್ ಬ್ಯಾಗ್ಸು, ಇಲ್ಲಾಂದರೆ ಬಳೆಗಳು. ಇದೇ ನನಗೆ ಜಾತ್ರೆಯಲ್ಲಿ ತಗೊಳ್ಬೇಕು ಅಂತ ಅನ್ಸೋದು ಇವೆರಡೇ. ಆದರೆ ಹ್ಯಾಂಡ್ ಬ್ಯಾಗ್ಸನ್ನ ನೋಡ್ತಾ ಇದ್ದೆ, ಚೆನ್ನಾಗಿರೋದು ಯಾವುದೂ ಬಂದಿರಲಿಲ್ಲ, ಹಾಗಾಗಿ ಹ್ಯಾಂಡ್ ಬ್ಯಾಗ್ ತೊಗೊಳ್ಳಿಲ್ಲ. ನೋಡಿ ಈ ಫ್ಲವರ್ಸು ಎಷ್ಟು ಕ್ಯೂಟಾಗಿತ್ತು ಅಂದರೆ ಚಿಕ್ಕದಾಗೇ ಇತ್ತು, ತುಂಬಾ ಚೆನ್ನಾಗಿತ್ತು. ತೊಗೊಳ್ಳೋಣ ಅಂದ್ಬಿಟ್ಟು ಹತ್ರ ಹೋಗಿ ನೋಡಿದೆ, ಆದರೆ ತೊಗೊಳ್ಳಿಲ್ಲ. ಮನೇಲಿ ಎಲ್ಲಿ ಪ್ಲೇಸ್ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಹಾಗಾಗಿ ತೊಗೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ಮುಟ್ಟಿ ನೋಡ್ತಾನೇ ಇದ್ದೆ. ಸಖತ್ತು ಕಲರ್ಫುಲ್ಲಾಗಿತ್ತು. ಇದನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ಬ್ಯಾಂಗಲ್ಸ್ ಅಂಗಡಿಗೆ ಹೋದೆ. ಬ್ಯಾಂಗಲ್ಸ್ ಅಂದರೆ ನನಗೆ ಚಿಕ್ಕ ಹುಡುಗಿಯಿಂದನೂ ಜಾತ್ರೆಯಲ್ಲಿ ಬ್ಯಾಂಗಲ್ಸು ಮತ್ತು ಪರ್ಸು ಇವೆರಡನ್ನೇ ತೊಗೊಳಕ್ಕೆ ನೋಡ್ತಾ ಇದ್ದಿದ್ದು. ಅದನ್ನೇ ನೋಡಿಕೊಂಡು ಮುಂದೆ ಬಂದರೆ ನಮ್ಮ ಪಾಪುಗೆ ಏನಾದರೂ ಆಟ ಸಾಮಾನು ಕೊಡ್ಸೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅವನಿಗೆ JCB ಅಂದರೆ ತುಂಬ ಇಷ್ಟ. ಅದನ್ನೇ ನೋಡ್ತಾ ಇದ್ವಿ ಕೊಡ್ಸೋಣ ಅಂದ್ಬಿಟ್ಟು. ಎಲ್ಲ ಕಡೆ ನೋಡಿದ್ರೆ ಬರೀ ಗೊಂಬೆಗಳೇ ಕಾಣಿಸ್ತಾ ಇದ್ದು, ಟೆಡ್ಡಿ ಬಿಯರ್ಸ್ ಆ ಥರ ಕಾಣಿಸ್ತಿದ್ವು. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಂತೂ ಇಂತೂ ಹುಡುಕಿ ನಮ್ಮ ಪಾಪುಗೆ JCB ಇರೋ ಅಂಗಡಿ ಸಿಕ್ತು. ಅವನು ಇನ್ನೇನು ಬೇಡ, ನನಗೆ JCBನೇ ಬೇಕು ಅಂತಂದ್ಬಿಟ್ಟು ಹಠ ಮಾಡಿ ಅದೇ ಬೇಕು ಅಂತಂದ್ಬಿಟ್ಟು ಕೇಳ್ತಾ ಇದ್ದ. ನೋಡಿ ಇಲ್ಲಿ ಒಂದು ಕವರ್ ಓಪನ್ ಮಾಡಿ ತೋರ್ಸೋಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನೇ ಹಿಡ್ಕೊಂಡು, ಇದು ಸ್ವಲ್ಪ ಮುರಿದು ಹೋಗಿತ್ತು ಸೈಡಲ್ಲಿ, ಇದನ್ನು ಹಿಡ್ಕೊಂಡು ನನಗೆ ಇದೇ ಬೇಕು ಅಂತ ಹಠ ಮಾಡ್ತಿದ್ದ. ಈ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರೋದು ಚೆನ್ನಾಗಿದೆ, ಇದನ್ನು ತಗೋ ಅಂತ ಹೇಳಿದ್ರೆ ಅದು ಬೇಡ, ಅದು JCB ಎಲ್ಲ ನನಗೆ ಅದು ಮುರಿದು ಹೋಗಿರೋದೇ ಬೇಕು ಅಂತಿದ್ದ. ಅದನ್ನು ತೊಗೊಂಡು ಮತ್ತೆ ಆ ಕವರ್ನೆಲ್ಲ ಓಪನ್ ಮಾಡಿ ತೋರಿಸಿದ್ದಕ್ಕೆ ಓಕೆ ಇದೇ ಬೇಕು ಅಂತಂದ್ಬಿಟ್ಟು ತೊಗೊಂಡ. ನೋಡಿ ಕೇಳ್ತಾ ಇದ್ದೇನೆ, ನನಗೆ ಅದು ಬೇಡ, ಕವರಲ್ಲಿರೋದು ಬೇಡ, ಅದೇ ಬೇಕು ಅಂತ ಕೇಳ್ತಾ ಇದ್ದೇನೆ. ఓపెన్ చేసి ఉన్నా ಆ ಕವರ್ನ ಓಪನ್ ಮಾಡಿ ಅದನ್ನು ಕೈ ಕೊಟ್ಟ ತಕ್ಷಣ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಅದನ್ನು ಆ ಕಡೆ ಈ ಕಡೆ ನೋಡಿಕೊಂಡು JCB ಅಂತ ಹೇಳಿಕೊಂಡು ಆವಾಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಓಕೆ ಇದೆ ಅಂತ ತಗೊಂಡ. ಅದಕ್ಕೆ ಮುಂಚೆನೇ ಒಂದು ವಾಟ್ರ್ ಗೇಮ್ ಥರದ್ದು ಏನಾದರೂ ಫೋನ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಆದರೆ ಮೊಬೈಲ್ ಥರ ರಿಂಗ್ ಜೋಡಿಸೋದು ವಾಟ್ರ್ ಗೇಮ್ ಇರುತ್ತಲ್ಲ, ಅದನ್ನು ಕೊಡಿಸಿದ್ರೆ ಅದು ಬೇಡ ನನಗೆ ಅಂತಂದ್ಬಿಟ್ಟು ಈ ಥರ ಮ್ಯೂಸಿಕ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದಾನೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಆ ಥರ ಫೋನಲ್ಲಿ ತುಂಬ ಆಟ ಆಡಿದ್ದೀವಲ್ವ, ಇವಾಗ ಆ ಥರದೊಂದು ಫೋನ್ ತೊಗೊಂಡು ಮತ್ತು JCB ತೊಗೊಂಡು ಇಲ್ಲಿ ಮುಂದೆ ಬಂದರೆ ಬ್ಯಾಂಗಲ್ ಶಾಪ್ ಕಾಣಿಸ್ತು. ನೋಡಿ ನಾನಿವಾಗ ನೋಡ್ತಾ ಇದ್ದೀನಲ್ಲ ಆ ಬಳೆನೇ ತೊಗೊಂಡೆ. ಸೈಜ್ ನೋಡ್ತಾ ಇದ್ದೆ, ನನಗೆ 2.8 ಬೇಕಿತ್ತು, ಅಲ್ಲಿ 2.6 ಇತ್ತು. ಅವರನ್ನು ಕೇಳಿದ್ರೆ 2.8 ಕೂಡ ಇದೆ ಅಂದ್ಬಿಟ್ಟು ಅದನ್ನು ಕೊಟ್ಟರು. ತುಂಬಾ ಕಡಿಮೆ, ಜಾತ್ರೆ ಅಂದರೆ ಬಳೆಗಳೆಲ್ಲ ಎಲ್ಲ ಐಟಮ್ಸು ಕಡಿಮೆನೇ ಇರುತ್ತಲ್ವ. ಈ ಬಳೆ 4 ಇತ್ತು, 4 ಬ್ಯಾಂಗಲ್ಸ್ಗೆ 100 ರೂಪೀಸ್ ತೊಗೊಂಡ್ರು. ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗೇನೋ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ 2 ಜೊತೆ ತೊಗೊಂಡೆ ನಾನು. ಈ ಶಾಪಲ್ಲಿ ಇದೊಂದು ಜೊತೆ ತೊಗೊಂಡೆ, ಮತ್ತು ಇನ್ನು ಮುಂದಿನ ಶಾಪಿಗೆ ಹೋಗ್ಬಿಟ್ಟು ಇನ್ನೊಂದು ಜೊತೆ ತೊಗೊಂಡೆ. ಅಲ್ಲಿ 50 ರೂಪೀಸೇ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಜಾಸ್ತಿ ಕಲೆಕ್ಷನ್ ಇತ್ತು. ಹಾಗಾಗಿ ನೋಡಿ ಅವರು ಪ್ಯಾಕ್ ಮಾಡ್ತಾ ಇದ್ದಾರಲ್ಲ ಅದನ್ನು ತೊಗೊಂಡೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.